ಪಾರ್ವತಿ ಕಾಸು ಕುಡಿದ್ಲ? ಒಂದಿನವಾದ ಪ್ರೀತಿಯಿಂದ ನಮ್ಮನ್ ಕೇಳಿದ್ಯಾ? ಪಾರ್ವತಿ ಕಾಫಿ ಕುಡಿದ್ಲು. ಪಾರ್ವತಿ ಪಾರ್ವತಿ ನಮ್ ಕರಿಬೇಡ ಅಂತ ಹೇಳಿಲ್ಲ ನಿನ್ಗೆ? ಸಿಂಗಾರು, ಯಾಕೆ ನನ್ ಹಾಗೆ ನೋಡ್ತಿದ್ಯಾ? ಹಾ, ನಿನ್ಗೂ ನನ್ ಮೈ ಮೇಲೆ ಆಸೆನಾ? ನನ್ ಮೈನ ಯಾರ್ ಹಿಂದ್ ಹಿಪ್ಪೆ ಮಾಡಿದ್ರು ನಂಗೇನು ಅನ್ಸಲ್ಲ. ಬಾ. ನಿನ್ ಮೈಯಲ್ಲ ಪಾರ್ವತಿ, ನಿನ್ ಮನಸ್ಸು ತೋರಿಸೋಕ್ಕೂ ನಂಗೆ ಇಷ್ಟ ಇಲ್ಲ. ನನ್ ಕಂಡ್ರೆ ನಿಂಗೆ ಯಾಕೆ ಅಷ್ಟೊಂದು ಪ್ರೀತಿ? ನೀನ್ ಎಲ್ಲ ಹುಡುಗಿರ್ತಾರ ಅಲ್ಲ. ಸರ್ ಸರ್ ಸರ್, ಯಾರು ನೀವು? ಯಾರು ಬೇಕಾಗಿತ್ತು? ತಾರಾದೇವರು ಇದಾರೆ? ತಾವು ಯಾರು? ಕಸ್ಟಮರ್. ಓಕೆ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಮೇಡಮ್ ನೋಡ್ಬೇಕಾಗಿತ್ತಾ? ಈ ಮನೇಲಿ ತಾವ್ಯಾರು? ಈ ಮನೆಗೆ ಏಜೆಂಟ್. ನಾನು ಕಸ್ಟಮರ್. ಓಹ್, ಎಲ್ಲ ಹುಡುಗಿರನ್ನ ಕರೆಸ್ತೀನಿ. ನಿಮ್ಗೆ ಯಾರು ಇಷ್ಟವಾಗುತ್ತೋ ನೋಡಿ. ಹುಡಿ ಮನೆ ಡ್ರಿಂಕ್ ಮೊದಲು ನೋಡೋಣ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಮ್ಮನೆ ರೇಟು 1,000 ರೂಪಾಯಿ ಮೇಲೇನೆ. ಮೊದಲು ನೋಡೋಣ. ಫುಲ್ ನೈಟ್ಗೋ ಅಥವಾ? ಮೊದಲು ನೋಡೋಣ ಅಪ್ಪ. ಓಕೆ ಸರ್, ಓಕೆ. ಎ ಸ್ಮಾಲ್ ಡ್ರಿಂಕ್ ಫಾರ್ ಯು ಸರ್. ಮೊದಲು ನೋಡೋಣ. ಕಮಲಾ, ಸಿಂಗಾರಣ್ಣ, ಈ ಮುದ್ಕಪ್ಪನ್ಗೆ ನಾವ್ ಯಾರು ಬೇಡವಂತೆ. ನಮ್ ಮೇಡಮ್ನ ಕರೆಸ್ಬಿಡು. ಯಾಕೆ ಸರ್, ಯಾವ ಹುಡುಗಿನೂ ಹಿಡಿಸ್ಲಿಲ್ವೇ? ಈ ಮನೇಲಿ ಬೇರೆ ಇನ್ಯಾರು ಹುಡುಗಿರಿಲ್ವಾ ಅಪ್ಪ? ಈ ಮುದಿ ವಯಸ್ಸಿನಲ್ಲಿ ನಿನ್ ತೇವಲ್ ತೀರ್ಸ್ಕೊಡೋದಕ್ಕೆ ಈ ಹುಡುಗಿರ್ ಸಾಲ್ದ? ಹೋಗು ಹೋಗು. ಸಿಂಗಾರು, ಎಸ್ ಮೇಡಮ್. ಯಾರು ನಮ್ಮ ಮನೆಗೆ ಬಂದು ಹಾಗೆ ಹೋಗ್ತಾ ಇರೋದು? ಇದೊಂದು ಯಾವುದೋ ಸ್ಪೆಷಲ್ ಕೇಸ್ ಮೇಡಮ್. ಯಾವ ಹುಡುಗಿನೂ ಹಿಡಿಸ್ಲಿಲ್ವಂತೆ ಸರ್. ಬನ್ನಿ. ನಮ್ಮ ಮನೆಗೆ ಬಂದವ್ರನ್ನ ಹಾಗೆ ಕಳ್ಸೋದು ನಮ್ಮ ಪದ್ಧತಿ ಅಲ್ಲ. ನಮ್ ಸಿಂಗಾರು ಹೊಸಬ. ನಿಮ್ಮೂರು ಯಾವುದು? ತಿಪ್ಟೂರು. ಏನ್ ಕೆಲಸ ಮಾಡ್ತಾ ಇದ್ದೀರಿ? ಕೊಬ್ಬರಿ ವ್ಯಾಪಾರ. ನಮ್ ಸುಬ್ಬಣ್ಣ ಅವ್ರ ತರ. ಅವ್ರದ್ದು ತುಂಬಾ ದೊಡ್ಡ ಮನಸ್ಸು. ಕೂತ್ಕೊಳ್ಳಿ. ಈ ವಯಸ್ಸಿನವರು ಯಾವ ವಯಸ್ಸಿನವ್ರನ್ನ ಬಯಸ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿಂಗಾರು, ಸಿಂಗಾರು, ಪಾರ್ವತಿನ ಕರೆಯೋ. ಯಾಕೋ ಅವಳು ಆ ಮಿನಿಸ್ಟರ್ ಖಾಯಂ ಗಿರಾಕಿ ಅಂತನ?
ಅವನಿಗೆಲ್ಲಿ ಗೊತ್ತಾಗುತ್ತೆ? ಅವನ್ ಬಂದಾಗ ಅವನಿಲ್ಲಿದ್ರೆ ಸರಿ. ಕೊಬ್ಬರಿ ಮಂಡಿ ಕಳ್ಕೋಬಾರ್ದು. ಕರಿ. ಡ್ರಿಂಕ್ ತಗೊಳ್ಳಿ. ನಿಮ್ಗೆ ಇಷ್ಟವಾದವ್ರ ಕೈಯಲ್ಲೇ ಆಗ್ಬೇಕೇನೋ ಸೇವಾರ್ಥ. ಹಾ, ನಿಮ್ ವಯಸ್ಸೆಷ್ಟು? 56. ಎಷ್ಟು ಜನ ಮಕ್ಕಳು? 4 ಗಂಡು 3 ಹೆಣ್ಣು. ಹೆಂಡತಿ ಇದಾರ? ಇಲ್ಲ, ಹೋಗ 5 ವರ್ಷ ಆಯ್ತು. ಪಾಪ. ಅದಕ್ಕೆ ಸಿಂಗಾರು ಎಲ್ಲ ನಮ್ ನೋಡ್ಬೇಡು. ಇಂಥ ಹುಡುಗಿಂತಾನೆ ನೀವ್ ಆಸೆ ಪಡೋದು? ನಾನಿಲ್ಲಿ ಹೆಣ್ಣಿನ ಸುಖ ಬಯಸಿ ಬರ್ಲಿಲ್ಲ ಅಮ್ಮ. ನನ್ನ ಮಗಳನ್ನ ಹುಡುಕೊಂಡು ಬಂದೆ. ನನ್ನ ಮಗಳನ್ನ ಹುಡುಕೊಂಡು ಬಂದಿದ್ದೀನಿಮ್ಮ. ಮಗಳು? ಅಕ್ಕ, ತಂಗಿ, ತಾಯಿ, ಮಗಳು ಅನ್ನೋ ಪದಗಳು ಸಾವುಕಾರ್ರೆ ಈ ಮನೆಗ್ ಬರೋರ್ ಬಾಯಲ್ಲಿ ಬಡ್ಕೊಂಡ್ರು ಬರೋದೇ ಇಲ್ಲ. ಅವ್ರ ಬಾಯಲ್ಲಿ ಬರೋದೇ ಬೇರೆ. ಅಚ್ಚರಿ, ನಿಮ್ ಮಗಳು ಒಬ್ಬ ಹೈಸ್ಕೂಲ್ ಮೇಸ್ಟ್ರನ್ ಪ್ರೀತಿಸಿ ಅವನ್ನೇ ಮದುವೆ ಮಾಡ್ಕೋತೇನೆ ಅಂತ ಹಠ ಹಿಡಿದ್ಲು. ನಾನು ಬೇಡ ಅಂತ ಅಡ್ಡಿ ಮಾಡಿದೆ. ಅವಳು ಅವನ ಜೊತೆ ಊರು ಬಿಟ್ಟು ಓಡ್ ಹೊಟ್ಟೋದ್ಲು. ಎಷ್ಟೋ ಸುಖವಾಗಿದ್ದಾಳೆ ಅಂದ್ಕೊಂಡಿದ್ದೆ. ಒಂದಿನ ಅವಳು ಈ ಕಸಬಿಗೆ ಇಳಿದಿದ್ದಾಳೆ ಅಂತ ನನ್ನ ಕಿವಿಗೆ ಸುದ್ದಿ ಬಿತ್ತು. ಕರ್ಕೊಂಡು ಕತ್ತರಿಸೋಯ್ತು. ಯಾಕಾದ್ರೂ ಮಾಡಿ ಅವಳು ಹುಡುಕಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಈ ತರ 16 ಮನೆ ಮೆಟ್ಟಿಲು ಹತ್ತಿ ಇಳಿತಾ ಇದ್ದೇನೆ. ತಾಯಿ ಎಲ್ಲಿದ್ದಾಳು? ಸಾವುಕಾರ್ರೆ, ಈ ಕಸಬುಗಿಳಿದ ಹೆಣ್ಣು ಮಕ್ಕಳ ಹೆತ್ತ ಅಪ್ಪ, ಅಮ್ಮ, ಒಡ ಹುಟ್ಟಿದ ಅಣ್ಣ, ತಮ್ಮ, ಅಕ್ಕ, ತಂಗಿ ಇವರಿಂದ ಅವಳಿಗೆ ಸಿಗೋ ಉಡುಗೊರೆ ಏನ್ ಗೊತ್ತಾ? ಬರೀ ಸೊಂಟದ ಕೆಳಗಿನ ಕೆಟ್ಟ ಮಾತಿನ ಬೈಗಳದ ಸುರಿಮಳೆ. ಆದರೆ ನೀವು ಮಗಳು ಕೆಟ್ಟಿದ್ರು ಪರವಾಗಿಲ್ಲ, ಕರ್ಕೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡು ಸಾಕ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಸಾಕಾರೆ ಈ ಹಾಳಾದ ಕೈಗಳು ಹತ್ತೇರಿ ಎಷ್ಟೋ ಜನ ಅಯೋಗ್ಯರಿಗೆಲ್ಲ ಮುಗಿದಿದೆ. ಆದ್ರೆ ಈಗ ಮುಗಿತಿರೋದು ದೇವರಿಗೆ. ಅಲ್ಲಮ್ಮ, ದೇವರು ದಿಂಡ್ರು ಅಂತ ಇಷ್ಟೆಲ್ಲ ತಿಳುವಳಿಕೆ ಇರೋಳು ಈ ಕಸಬ್ ಯಾಕಮ್ಮ ಮಾಡ್ತಾ ಇದ್ದೀಯ? ಅಯ್ಯೋ, ನಾನಾ ಮಾಡ್ತಾ ಇದ್ದೀನಿ. ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸೇರಿ ನನ್ನ ಕೈಲಿ ಮಾಡಿಸ್ತಾ ಇದ್ದಾರೆ. ನಾನ್ ಮಾಡಲ್ಲ ಅಂದೇನ್ ತಿಟ್ಕೊಳ್ಳಿ, ನನ್ ಬದುಕೋಕೆ ಬಿಡ್ತಾರೆ? ಸಾವುಕಾರ್ರೆ, ಈ ಕಥೆಯೆಲ್ಲ ಕೇಳಿ ಪುಣ್ಯ ಕಟ್ಕೊಳ್ಳೋಕೆ ಅದೇನ್ ನಮ್ ಗುರ್ರಾಜ್ ನಾಯ್ಡು ಮಾಡೋ ಹರಿಕಥೆನ? ಸರ್ ಸಣ್ಣ ಮಾತಾಡಿ ನಿಮ್ ಮನ್ಸು ನೋಯಿಸ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡಪ್ಪ. ಸಿಂಗಾರು, ನಮ್ಮಪ್ಪ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನಮ್ಮವ್ವ ಹೇಳೂ ಇಲ್ಲ. ಅಯ್ಯೋ ಪಾಪ. ಯಾರು? ಸಿಂಗಾರು ಅಂತ. ಅಪ್ಪ, ಯಾರೋ ಸಿಂಗಾರು ಅಂತ ಬಂದಿದ್ದಾರೆ. ಸಿಂಗಾರು? ಯಾರು ಅದು? ಕರಿ ಒಳಗೆ ಬನ್ನಿ. ನಮಸ್ಕಾರ. ನೀನಾ? ಅಚ್ಚು, ಓದ್ಕೋತಿದ್ದೆ ಅಲ್ಲ? ಒಳಗೆ ಹೋಗು. ನಿಮ್ಮ ಮನೆ ಕಾಲಿಟ್ಟಿದ್ದೆ ತಪ್ಪಾಯ್ತಲ್ಲ, ಇಲ್ಲಿಗೆ ಯಾಕೆ ಬಂದೆ? ಮಾಡಬಾರದು ಪಾಪ ಮಾಡಿದ್ರು ಮರ್ತು ಕಾಪಾಡುವಂತ ದೇವರು ಮನುಷ್ಯ ರೂಪದಲ್ಲಿ ಇರೋದನ್ನ ಮತ್ತೊಂದ್ಸತಿ ನೋಡಿ ಹೋಗೋಣ ಅಂತ ಬಂದೆ. ಏನಾದ್ರೂ ವರ ಪಡ್ಕೊಂಡು ಹೋಗೋ ಉದ್ದೇಶವಾ? ಇಲ್ಲ ಸರ್, ಸಾಧ್ಯವಾದ್ರೆ ದೇವ್ರ ಸೇವೆ ಮಾಡೋಣ ಅಂತ ಬಂದೆ.
ಅವರೇನಾ ನಿಮ್ಮ ಆ ಮಗಳು? ಹೌದು. ಯಾಕೆ? ಆಕೆ ಯಾವ ಪಾತ್ರದಲ್ಲಿ ಅಡಗಿದ್ರು ಹುಡುಕಿ ಕರ್ಕೊಂಬಂದು ನಿಮ್ಗೆ ಒಪ್ಸೋ ಭಾರ ನಂದು ಸರ್. ಆ ತೊಂದರೆ ಯಾರೂ ತಗೋಬೇಕಾಗಿಲ್ಲ. ಅವಳನ್ನು ನಾನೇ ಹುಡುಕಬೇಕು. ಮೀನಿನ ಹೆಜ್ಜೆ ಪೆಸ್ತರಿಗೆ ಗೊತ್ತಾಗೋದು ಸರ್, ನಿಮ್ಮಿಂದ ಖಂಡಿತ ಆಗೋದಿಲ್ಲ. ಆಗದೆ ಹೋದ್ರೆ ಬೇಡ. ಅವಳನ್ನು ಹುಡುಕ್ತಾ ಹುಡುಕ್ತಾ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಎಲ್ಲ ಬಿಟ್ಟು ನಿನ್ನಂಥವನ್ಗೆ ಆ ಕೆಲಸ ಒಪ್ಸೋಕೆ ನನ್ನ ಸುತರಾಮ್ ಇಷ್ಟ ಇಲ್ಲ. ಹೋಗ್ಲಿ ಬಿಡಿ ಸರ್, ನಮ್ಮಂತ ಜನ್ಮಕ್ಕೆ ಮರ್ಯಾದೆ ಎಲ್ಲಿ ಸಿಗುತ್ತೆ? ಸಿಂಗಾರು, ನನಗೆ ಕೆಲಸ ಇದೆ.